ಮಾಯಾಸುರ ಅನ್ನೋ ಗ್ರಾಮದಲ್ಲಿ 4 ಜನ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ತಲೆಬುರುಡೆನ ನೋಡಿ ಕಿರ್ಚಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಈ ಗ್ರಾಮದಲ್ಲಿ ನಡೆದ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಕತೆ ಆಗ್ಬಾರ್ದು ಅದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಬರೀತಾ ತನ್ನ ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿರ್ತಾನೆ. ಆದ್ರೆ ದಿಢೀರ್ ಅಂತ ಒಂದಿನ ಅವ್ರ ಅಮ್ಮ ಕೂಡ ತೀರೋಗ್ಬಿಡ್ತಾರೆ. ಅವ್ನ ಹೆಂಡತಿ ಬೇರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬರ್ತಾನೆ. ಅಲ್ಲಿಗ ನ್ಯೂಸ್ ನಲ್ಲಿ ಮಾಯಾಸುರ ಅನ್ನೋ ಊರಲ್ಲಿ 6 ಸ್ಕೆಲಿಟನ್ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನಮ್ ಹೀರೋ ಕೂಡ ಮೈ ಮರೆತು ನೋಡ್ತಾ ಇರ್ತಾನೆ. ಅವತ್ ರಾತ್ರಿ ಈಗ ಅದ್ರ ಬಗ್ಗೆ ಫುಲ್ ಆಗಿ ಸ್ಟಡಿ ಮಾಡ್ಕೋತಾನೆ. ನನ್ ಕತೆಗೆ ಏನಾದ್ರೂ ಲೀಡ್ ಸಿಗ್ಬಹುದು ಅಂತ ಹೇಳಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾನೆ. ಆಗ ತನ್ನ ಹೆಂಡತಿನೂ ಕೂಡ ಜೊತೆಗೆ ಬರ್ತೀನಿ ಅಂದಾಗ ಸರಿ ಅಂತ ಹೇಳಿ ಇಬ್ರು ಈಗ ಗ್ರಾಮದ ಕಡೆ ಓಡ್ತಾರೆ. ಅಲ್ಲಿಗ ಭಾರ್ಗವಿ ಅನ್ನೋ ಹುಡುಗಿ ಫಾರೆನ್ಸಿಕ್ ಸ್ಟಡಿನೆಲ್ಲ ಮುಗಿಸಿ ಆ ಸ್ಕೆಲಿಟನ್ ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ಅವಳ ಹತ್ರ ಈಗ ನಮ್ ಹೀರೋ ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ ಏನಾದ್ರು ಸಿಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವಳಿಗ ನಾನು ಈ ಊರಿನಲ್ಲಿರೋ ಪ್ರೆಸಿಡೆಂಟ್ ಗೆಸ್ಟ್ ಹೌಸ್ ನಲ್ಲೇ ಇದೀನಿ, ಬನ್ನಿ ಅವ್ರ ಹತ್ರನೇ ಕೇಳೋಣ ಅಂತ ಹೇಳಿ ಇವ್ರಿಬ್ರನ್ನ ಕರ್ಕೊಂಡು ಪ್ರೆಸಿಡೆಂಟ್ ಹತ್ರ ಹೋಗ್ತಾಳೆ. ಅಲ್ಲಿಗ ಭಾರ್ಗವಿ ಪ್ರೆಸಿಡೆಂಟ್ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು ರೂಮ್ ನ ಕೊಡಿಸ್ತಾಳೆ. ಅವತ್ ರಾತ್ರಿ ಆ ಪ್ರೆಸಿಡೆಂಟ್ ಮಗಳು ಅವಳ ಹೆಸರು ಬಂದು ಯಾರಿಣಿ ಅಂತ ಅವಳು ಅನುಮಾನಾಸ್ಪದವಾಗಿ ಸುಟ್ಟು ಸತ್ತೋಗ್ಬಿಟ್ಟಿರ್ತಾಳೆ. ಅದನ್ನ ಇವ್ರೆಲ್ರೂ ಹೋಗಿ ಅಲ್ಲಿ ನೋಡ್ತಾ ಇರ್ತಾರೆ. ಅವತ್ ರಾತ್ರಿ ಹೀರೋಯಿನ್ ಕನ್ಸಲ್ಲಿ ಆ ಯಾರಿಣಿ ಅನ್ನೋ ಹುಡುಗಿ ಬಂದ್ಬಿಡ್ತಾಳೆ. ಭಾರ್ಗವಿ ಈಗ ಯಾರಿಣಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಚೆಕ್ ಮಾಡ್ತಾಳೆ. ಯಾರಿಣಿ ಸಾಯೋದಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಆಗಿರ್ತಾಳೆ, ಬಟ್ ಅವಳಿಗೆ ಅಬೋಷನ್ ಆಗಿರುತ್ತೆ. ಬಟ್ ಆ ಅಬೋಷನ್ ನ ಡಾಕ್ಟರ್ ಮಾಡಿರಲ್ಲ, ಅವಳಿಗೆ ಅವಳೇ ಮಾಡ್ಕೊಂಡು ಸ್ಟಿಚ್ ಹಾಕೊಂಡ್ಬಿಟ್ಟಿರ್ತಾಳೆ. ಡಾಕ್ಟರ್ ಈಗ ಭಾರ್ಗವಿ ಹತ್ರ ಈ ಊರಲ್ಲಿರೋ ತುಂಬಾ ಜನ ಹೆಣ್ಣು ಮಕ್ಕಳುಗಳ ಗರ್ಭದಲ್ಲಿರೋ ಮಕ್ಕಳುಗಳು ಅವರಿಗೆ ಗೊತ್ತಿಲ್ಲದೆ ಕಾಣೆ ಆಗಿದಾವೆ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವಳಿಗ ಅವ್ರ ಡೀಟೇಲ್ಸ್ ಎಲ್ಲ ತಗೋತಾಳೆ. ಹೀರೋಯಿನ್ ಈಗ ದೇವಸ್ಥಾನದಲ್ಲಿ ಇರ್ಬೇಕಾದ್ರೆ ಒಬ್ಬ ಸ್ವಾಮಿ ಬಂದು ಅವಳನ್ನ ಮಾತಾಡಿಸ್ತಾನೆ. ಅವಳೀಗ ಸ್ವಾಮೀಜಿ ಹತ್ರ ತನಗಾದ ಅಮಾನುಷ ವಿಷಯನೆಲ್ಲ ಶೇರ್ ಮಾಡ್ಕೋತಾಳೆ. ಅದಕ್ಕೆ ಆ ಸ್ವಾಮಿ ಈಗ ಆ ಆತ್ಮ ನಿನ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದೆ, ಮಾತಾಡು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಭಾರ್ಗವಿನೂ ಈಗ ಹೋಗಿ ಆ ಹೆಣ್ಮಕ್ಳ ಹತ್ರ ವಿಚಾರಿಸ್ತಾಳೆ. ಅವರಿಗೂ ಕೂಡ ಗರ್ಭದಲ್ಲಿರೋ ಮಗು ಹೇಗೆ ಕಾಣಾಯ್ತು ಅಂತ ಗೊತ್ತಿಲ್ಲ. ಆಗ್ಲೇ ಅಲ್ಲಿ ತಲೆ ಸರಿ ಇಲ್ದೇ ಇರೋ ಒಬ್ಳು ಏನೇನೋ ಮಾತಾಡ್ತಾ ಇರ್ತಾಳೆ. ಭಾರ್ಗವಿ ಈಗ ಅವಳ ಹತ್ರಕ್ಕೆ ಹೋಗಿ ಇಲ್ಲಿ ಏನ್ ನಡೀತಾ ಇದೆ ಅಂತ ಕೇಳಿದಾಗ ಇದಕ್ಕೆಲ್ಲದಕ್ಕೂ ಕಾರಣ ಆರಾಧನಾ ಅಂತ ಹುಚ್ಚಿ ಹೇಳ್ತಾಳೆ. ಇನ್ನೊಂದ್ ಕಡೆ ಹೀರೋಯಿನ್ ಈಗ ಸ್ವಾಮಿ ಹೇಳ್ದಾಗನೆ ಮನೆಗ್ ಬಂದು ಆತ್ಮ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಎಷ್ಟೊತ್ತಾದ್ರೂ ಅದರಿಂದ ಏನು ರಿಯಾಕ್ಷನ್ ಬರಲ್ಲ. ಅದಕ್ಕೆ ಅವಳಿಗ ಅಲ್ಲಿಂದ ಹೋಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಅವಳ ಹಸ್ಬೆಂಡ್ ಡೈರಿನ ಕೆಳಗ್ ಬೀಳಿಸ್ಬಿಡುತ್ತೆ. ಹೀರೋಯಿನ್ ಈಗ ಡೈರಿನ ಓಪನ್ ಮಾಡಿ ಓದೋದಕ್ಕೆ ಶುರು ಮಾಡ್ತಾಳೆ. ಆ ಡೈರಿನಲ್ಲಿರೋ ಕಥೆನೆ ಹುಚ್ಚಿನೂ ಈಗ ಭಾರ್ಗವಿ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಮೂವಿಗೆ ಪಾರ್ಟ್ 2 ಬೇಕು ಅನ್ನೋರೆಲ್ಲ ಎಸ್ ಅಂತ ಹೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.